ಆಸ್ಪತ್ರೆ ನಿರ್ಮಾಣಕ್ಕೆ ಭೂಮಿ ದಾನ ಮಾಡುವುದು ಸಮಾಜಮುಖಿ ಕಾರ್ಯವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಇಂತಹ ಹಲವು ನಿದರ್ಶನಗಳು ಬೆಳಕಿಗೆ ಬಂದಿದೆ. ರಾಮನಗರ ತಾಲೂಕಿನ ದೊಡ್ಡಗಂಗವಾಡಿ ಗ್ರಾಮದ ಡಿಎಂ ಮಹದೇವಯ್ಯ ಅವರು ಸ್ವಗ್ರಾಮದ 5 ಗುಂಟೆ ಸ್ವಂತ ಜಮೀನನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕಾಗಿ ದಾನ ಮಾಡಿದ್ದು, ಆ ಜಾಗದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಡಿಎಂ ಮಹದೇವಯ್ಯ ಅವರ ಕಾರ್ಯಕ್ಕೆ ಸಾರ್ವಜನಿಕವಾಗಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಮ್ಮ ಈ ದೊಡ್ಡಗಂಗೋಡಿ ಗ್ರಾಮದಲ್ಲಿ ಇವತ್ತು ನಮ್ಮ MLA ಸಾಹೇಬರು ಬಾಲಕೃಷ್ಣ ಅವರ ಒಂದು ಮನವಿ ಮೇರೆಗೆ ನಾವೊಂದು ಮನವಿ ಮಾಡಿದ್ದು. ಅದ್ರ ಮೇರೆಗೆ ನಮ್ಮೂರಿನಲ್ಲಿ ಆರೋಗ್ಯ ಕೇಂದ್ರ ಇರಲಿಲ್ಲ. ಆಯುಷ್ಮಾನ್ ಆರೋಗ್ಯ ಕೇಂದ್ರನ ಇವತ್ತು ಗುದ್ದಲಿ ಪೂಜೆ ಮೂಲಕ ಮಾಡ್ತಾ ಇದ್ದೀವಿ. ನಾವು DHO ಸಾಹೇಬ್ರಿಗೂ ಕೂಡ ಇದ್ರ ಬಗ್ಗೆ ಮತ್ತೆ ನಮ್ಮ THO ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕಾಯ್ತದೆ. ಯಾಕೆಂದ್ರೆ ಇವರೆಲ್ಲರ ಸಹಕಾರ ಬಂದು ಇದೇ ಮೊದಲನೇ ಬಾರಿಗೆ ನಮ್ಮೂರಿನಲ್ಲಿ ಜಾಗ ಇಲ್ಲ ಅಂದ್ರೂ ನಾನು ಜಾಗ ಕೊಡ್ತೀನಿ ಅಂತ ಕೊಟ್ಟಿದ್ದೀನಿ. ಆ ಜಾಗದಲ್ಲಿ ಇವತ್ತು ಕೂಡ ಟೆಂಡರ್ ಕೂಡ ಆಗಿ ಕೆಲಸ ಕೂಡ ಇವತ್ತು ಶುರು ಮಾಡ್ತಾರೆ. ನಮ್ಗೆಲ್ಲರಿಗೂ ಊರಿನ ಅಭಿವೃದ್ಧಿಗಾಗಿ ಇದೊಂದು ಕೆಲಸನ ನಮ್ಮ MLA ಅವರು ಮಾಡಿಕೊಟ್ಟಿದ್ದಾರೆ. ಜಾಗನ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ ನಾನೇ, ಸ್ವಂತ ಜಾಗ 5 ಗುಂಟೆ. ಎಷ್ಟು ಅಮೌಂಟ್ ಕಟ್ತಾರೆ ಆಸ್ಪತ್ರೆ? 60 ಲಕ್ಷದಲ್ಲಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ 70 ಲಕ್ಷ ಅಂತ 65-70 ಲಕ್ಷ ಅಂತ ಇಟ್ಕೊಡ್ರಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ, ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ. ಇದು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ. ಜಾಲಮಂಗಲಕ್ಕೆ ಹೋಗೋರು ಇಲ್ಲ ಕೂರ್ಗ್ ಹೋಗೋರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ಲೇ ಇಲ್ಲ. ಅದನ್ನ ನಾವು ಮಾನ್ಯ ಹೆಲ್ತ್ ಮಿನಿಸ್ಟರ್ ಕೂಡ ಬಂದಾಗ್ಲೂ ಗಮನಕ್ಕೆ ಹಾಕಿದ್ದು. ಅವಾಗ್ಲೂ ಏನ್ ಪ್ರಯೋಜನ ಆಗ್ಲಿಲ್ಲ. ಹಾಗೆ ನಾವು ಬಾಲಣ್ಣನ ಒತ್ತಡ ಮಾಡಿ ಮತ್ತೆ ನಮ್ಮ ಮೇಯ್ನ್ ಆಗಿ ನಮ್ಮ DHO ಅವರು ಇಂಟ್ರೆಸ್ಟ್ ತಗೊಂಡು ಮಾದೇವಯ್ಯನವ್ರು ಫಸ್ಟ್ ಮಾಡಿಕೊಡ್ಬೇಕು ಅಂತ ನಮ್ದೇ ಫಸ್ಟ್ ಸ್ಯಾಂಕ್ಷನ್ ಮಾಡಿಸಿ ಕೊಟ್ರು. ಈ ದೊಡ್ಡಗಂಗವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವುದೇ ಆರೋಗ್ಯ ಕೇಂದ್ರ ಇಲ್ಲದರಿಂದ ಇಲ್ಲಿನ ಎಲ್ಲ ನಾಗರಿಕರು ದೂರದ ಜಾಲಮಂಗಲ ಕೂರ್ಗ್ ಹೋಗ್ಬೇಕಾಗಿತ್ತು. ಅದರಿಂದ ನಮ್ಮ ಮುಖಂಡರಾದಂಥ ಮಾದೇವಯ್ಯನವರು ಮತ್ತು ಸ್ಥಳೀಯ ಮುಖಂಡರುಗಳು ನಮ್ಮ ಶಾಸಕರ ಗಮನಕ್ಕೆ ಹಲವಾರು ಬಾರಿ ಶಾಸಕರ ಗಮನಕ್ಕೆ ಮತ್ತು ಆರೋಗ್ಯ ಸಚಿವರ ಗಮನಕ್ಕೆ ಇದನ್ನು ತಂದು ಕೊನೆಗೆ ನಮ್ಮ DHO ಅವರ ಒಂದು ಒತ್ತಾಸೆಯಿಂದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಸುಮಾರು ಅಂದಾಜು 65 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಇದಕ್ಕೆ ಇಲ್ಲಿ ಸರ್ಕಾರಿ ಭೂಮಿ ಲಭ್ಯ ಇಲ್ಲದೆ ಇರೋದ್ರಿಂದ ಮಾದೇವಯ್ಯನವರೇ ತಮ್ಮ ಸ್ವಂತ ಜಮೀನಿನ 5 ಗುಂಟೆಯನ್ನು ದಾನವಾಗಿ ಬರ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸುಸಜ್ಜಿತವಾದಂಥ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಆಗ್ತಾ ಇದೆ. ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದಕ್ಕೆ ನಮ್ಮ ಶಾಸಕರು ಮತ್ತು DHO ಇವರ ಸತತ ಪ್ರಯತ್ನದಿಂದ ಎಲ್ರಿಗೂ ಆಗಿರೋದ್ರಿಂದ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ.